ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ತಮ್ಮನಲ್ಲಿ ನೋಡಿ ನಿಮ್ಗೆಲ್ಲ ಗೊತ್ತಿರುತ್ತೆ ಇದ್ರದ್ದೇನು ಅಂತ ಅಂದರೆ ನಾವೆಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಫ್ಯಾಮಿಲಿ ಜೊತೆ. ಅಲ್ಲಿ ನೋಡ್ಬೋದು ನಮ್ಮ ಅಮ್ಮ ಹೊಡೆಯುತ್ತಾರೆ, ಇಲ್ಲಿ ತಿಂಡಿ ತಿಂತಾರೆ. ಮನೆಯಿಂದ ತಿಂಡಿ ಮಾಡ್ಕೊ ಬಂದಿದ್ವಿ. ಇದು ಮುನ್ನಿ ಲಾಲು ಅಜ್ಜಿ. ಈಗ ಆಯ್ ಮಾಡೋತ್ ನೋಡಿ ಅಜ್ಜಿ. ಎಲ್ಲಾದ್ರಲ್ಲೂ ಅಜ್ಜಿ ಇದು ಸಿಗ್ನೇಚರ್ ಆಗೋಗಿದೆ. ಇಲ್ಲಿ ಆಂಟಿ, ಅಲ್ಲಿ ಅಮ್ಮ ಇದ್ದಾರೆ. ಅಲ್ಲಿ ಪಾಪ ನಮ್ಮ ಅಪ್ಪಂಗೆ ಅದು ಪೆಂಡ್ರೈವ್ ಹಾಕಕ್ ಬರ್ತಿಲ್ಲ, ಆದ್ರೆ ಇನ್ನೊಂದು ಶಾಸನ ಮಾಡ್ತವ್ರೆ. ನಾವು ಮನೇಲೆ ತಿನ್ಕೊ ಬಂದಿದ್ವಿ, ಇವ್ರು ತಿಂದಿರ್ಲಿಲ್ಲ. ಹೆಂಗಿದೆ ಮೊನ್ನೆ ಚಿತ್ರಾನ್ನ 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 3 days later. ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಈಗ ಟೈಮ್ ಬಂದು ನೀವು ನೋಡ್ಬೋದು ಆಲ್ಮೋಸ್ಟ್ 3 o'clock ಆಗಿದೆ. ಈಗ ಏನಂದ್ರೆ ಒಳಗಡೆ ರಶ್ ಇತ್ತು ಅಂತ ನಾವು ಹೋಗ್ಲಿಲ್ಲ. ನಾನು ಅಮ್ಮ ಅಜ್ಜಿ ಇಲ್ಲೇ ಕುತ್ಕೊಂಡು ತಿಂತಾ ಇದ್ದೀವಿ. ಮಿಕ್ಟರೆಲ್ಲ ಅಲ್ಲಿ ಊಟಕ್ಕೆ ಹೋಗೋರು. ಕಟ್ಟಿಗ ಅಂತ ನಮ್ಮಮ್ಮ ಊಟ ಫಸ್ಟ್ ಆಫ್ ಆಲ್ ತಿನ್ನಲ್ಲ, ಇಷ್ಟಪಟ್ಟು ತಿಂತಿದ್ದೆ. ಚೆನ್ನಾಗಿದೆ ಅಂತ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೇನ್ರಿ ಊಟ? ಊಟ ಚೆನ್ನಾಗಿದೆ. ಊಟ ಮಾಡಿ ಬಂದೆ. ದಾವಣಗೆರೆ ಬೆಣ್ಣೆ ದೋಸೆ 2 ಅಂತೆ ಇದು. Extremely annoying shift. ಈಗ ಇಲ್ಲಿ ನಾವು ಕೆರೆ ಹತ್ರ ಬಂದಿದೀವಿ. ಎಲ್ಲ ರೆಡಿಯಾಗಿ ಮಾಡಾಯ್ತು. ಅಲ್ಲೇ ನಿಂತೈತಿ. ಈಗ ದೀಪ ಹಚ್ಚುತ್ತವ್ರೆ. ಅಜ್ಜಿ ಹಚ್ಚಾಯ್ತು, ಅಕ್ಕನೂ ಹಚ್ಚಾಯ್ತು. ಹಚ್ಚಾಯ್ತು, ಹಚ್ಚುತ್ತಿ ದೀಪ ಹಚ್ಚಾಯ್ತು. ಚೆನ್ನಾಗಿದೆ. ಒಂದ್ಸಲ ನೀವು ಬಂದವರು ಶಿವನಾರಾಯಣ ಜೊತೆಲಿ ಮೂಡಿ ಗಂಗಾ ಮಾತೆ. ನೋಡ್ಬೋದು ಕೆರೆ ಇಲ್ಲಿದೆ. ಕೆರೆಯಿಂದ ಹಿಂಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಒಂಟೆ ಇದೆ, ದೆನ್ ಕುದುರೆ ಹಸು ಇದೆ ಇಲ್ಲಿ. ಈಗ ನಾವು ಬಂದಿರೋದು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದೀವಿ ದೇವಸ್ಥಾನಕ್ಕೆ. ಇದಾದ್ಮೇಲೆ ನಾವು ನಾರ್ಮಲ್ ಕ್ಯೂಗೆ ಹೋಗಿ ದರ್ಶನನ ಮುಗಿಸ್ಕೊಬಿಟ್ಟು ಬಂದ್ವಿ. ನಂತರ ಆಚೆ ಬರ್ತಿರೋಂಗೆ ಉತ್ಸವ ಕೂಡ ಶುರು ಆಗಿತ್ತು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ನಂದೇನು ಅಂದ್ರೆ ಎದೆ ಪ್ರದಕ್ಷಿಣೆ ಹಾಕ್ಬೇಕಿತ್ತು, ಅದು ಕೂಡ ಆಗಾಯ್ತು. ದರ್ಶನ ಕೂಡ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿರ್ತೀನಿ ಅಲ್ಲಿ ಉತ್ಸವದೆಲ್ಲ, ಅದನ್ನೆಲ್ಲ ನೋಡಿ ಫುಲ್ ಟಯರ್ಡ್ ಆಗೋಗಿದೆ. ಇಲ್ಲ ಇನ್ನ ಏನ್ ಮಾಡೋದು ಅಂತ ಹೊರಡೋದಷ್ಟೇ.
1 long angry line later. ಓಕೆ ಗಾಯ್ಸ್, ಈಗ ಏನು ಅಂದ್ರೆ ದರ್ಶನ ಮುಗಿಸ್ತಾಯ್ತು, ಊಟನ ಮುಗಿಸ್ಕೊ ಬಂದ್ವಿ. ಊಟ ಎಲ್ಲ ಮುಗಿಸಿ ಈಗ ಒಂದ್ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ರೂಮ್ ಹತ್ರ ಹೋಗ್ತಿದೀವಿ. ಎದ್ದೆ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೋಗ್ಬಿಟ್ಟು ಎದ್ದೆ ಪ್ರದಕ್ಷಿಣೆ 2 ರೌಂಡ್ ಹಾಕ್ಬಿಟ್ಟು 3 ರೌಂಡ್ ಹಾಕಕ್ ನೆಕ್ಸ್ಟ್ ರೌಂಡ್ 1 ರೌಂಡ್ ಹಾಕುವ್ರು ಅಂತಂದ್ರು. ಕೇಳ್ದಲೆ ಇಡೀ ದೇವಸ್ಥಾನ ಕ್ಲೋಸ್ ಮಾಡಾದ್ಮೇಲೆ ಅರ್ಧೋಗಿ ಬಂದವ್ರಿ ಇವ್ರು. ಅವ್ರು ಬಾಕ್ಲಾಕೊಂಡು ನಾವೇನ್ ಬಿಡೋಣ, ಇನ್ನು 5 ನಿಮಿಷ ಟೈಮ್ ಕೊಟ್ರಿ ಇನ್ನೊಂದು ಈ ಅಜ್ಜಿ 1 ಗುಡ್ ಕೊಟ್ಬಿಟ್ಟು ಲಾಸ್ಟಿಗೆ ಏನಂತಾರೆ ಅಂದ್ರೆ ಫುಲ್ ನೀನೇ ಕುಡ್ದಿದ್ದು, ನಾನ್ ಕುಡ್ದಿಲ್ಲ ಅಂತ ಹೇಳೋದು. ಪಾಪ ಮಕ್ಳಿಗೆಲ್ಲ ಕೊಟ್ಟಿ, ಅದಕ್ಕೆ ಯಾರು ಇಸ್ಕೊಂತಾನೆ ಇಲ್ಲ ನಮ್ಮ ಅಜ್ಜಿ ಹತ್ರ. ಏನು ಇಲ್ಲ ನಾನ್ ಆತರ ಮಾಡಲ್ಲ ಫ್ರೆಂಡ್, ಇಲ್ಲ ನಾವ್ ಆತರ ಮಾಡಲ್ಲ, ಎಲ್ಲಾರ್ಗು ಕೊಟ್ಬಿಟ್ಟೆ ತಿನ್ನೋದು. ಅದೇ ಲಾಸ್ಟಿಗೆ 2 ಗುಕ್ 3 ಗುಕ್ ಕೊಡ್ತಾರೆ. ಆಮೇಲೆ ನಿನ್ ಮಗಳೇ ತಿನ್ಲು, ಅವಳೇ ತಿನ್ಲು, ಇವಳೇ ತಿನ್ಲು ಅಂತ ಫುಲ್ ಅವ್ರ ಮೇಲೆ ಎತ್ತಾಕೋದು ತಿನ್ಬಿಟ್ಟು. ದೇವಸ್ಥಾನದೊಳಗಡೆ ಬ್ಲಾಗು ಮಾಡಕ್ಕಾಗಿಲ್ಲ, ಬಿಕಾಸ್ ನನ್ನ ಮೊಬೈಲ್ ಅಲೌಡ್ ಇರಲ್ಲ. ಸೊ ಅದಕ್ಕೆ ನಮ್ಮ ಅಜ್ಜಿ ಡೈಲಾಗ್ ಬಯಕ್ ಮಾಡ್ಕೊಬಿಟ್ಟೈತೆ. ಫ್ರಂಟ್ ಕ್ಯಾಮ್ರಾದಲ್ಲೇ ಹೇಳೋರಂತೆ. ಬರ್ರೋಜಿ ಈಗ ಬಂದ್ರೋಜಿ. ಹಾಯ್, ಊಟ ಆಯ್ತಾ? ದರ್ಶನ ಚೆನ್ನಾಗೈತೆ. ಅದು ತುಂಬಾ ಚೆನ್ನಾಗಾಯ್ತು. 5 ಸಲ 6 ಸಲ ದರ್ಶನ ಮಾಡಿದೀನಿ ನಾನು. ಅದು ಏನು ಅಂದ್ರೆ ಸುಸ್ತಾಗಿರೋರ್ಗೆ ಇನ್ನ ಸುಸ್ತು ಕೊಟ್ಬಿಟ್ಟು ಮಾಡೋದು ನಮ್ಮ ಅಜ್ಜಿ. ಇಲ್ಲ ದರ್ಶನ ಸಿಗ್ತೈತೆ, ಇನ್ನೇನ್ ಮಾಡಕ್ಕಾಗುತ್ತೆ, ಮಾಡೋದು. ಒಂದ್ಸತಿ ಹೋಗಿ ಬೇರೆಯವ್ರಿಗೆ ನೋಡೋಣ ಅನ್ನೋದಿರಲ್ಲ, ಪದೇ ಬೇಜಾರಾಗ್ಬಿಡುತ್ತೆ. ಆಮೇಲೆ ಲಾಸ್ಟ್ಗೆ ದೇವ್ರಿಗೆ ಕಳ್ಸ್ಬಿಡ್ತಾರೆ ಹೋಗಿ ಅಂತ. ಅದಕ್ಕೆ ಡೋರ್ ಬಾಕ್ಲೆ ಹಾಕಿದ್ರು ದೇವಸ್ಥಾನದ. ಆಮೇಲೆ ಬಂದ್ರು ಆಚೆಗೆ. ಇದೇನ್ ಕೈಲಿ ಏನೇನೋ ಇಟ್ಕೊಂಡಿದ್ಯಾ? ಯಾರ್ ತೆಕೊಟ್ಟಿದ್ ಹೇಳು? ಇದು ಅತ್ತೆ ಪರ್ಸ್ ತೆಕ್ಕೊಟ್ರು, ಇದು ಅಪ್ಪ ಡ್ಯಾಶ್ ಪೆಂಡಸ್ ತೆಕ್ಕೊಟ್ರು ಅಂತ ಕೊಟ್ಟ. ಎಲ್ಲ ಹೆಂಗಿದೆ ಪರ್ಸೋದು? ಫಸ್ಟ್ ತೋರ್ಸು. ತಾಂಡಗೆ ಎತ್ತಕ್ಕೆ ಮಾಡಕ್ ಕೆಲ್ಸಿಲ್ಲ ನಿಮ್ಮ ಅವ್ವಂಗೆ ದುಡ್ಡು. ವಾ, ಚೆನ್ನಾಗಿದೆ ಫ್ರೆಂಡ್ಸ್. ಈ ತರದ ಬ್ಲೂ ಕಲರ್ ಇದೆ, ಸೇಮ್ ಡಿಸೈನ್. ಚೆನ್ನಾಗಿದೆ ಸ್ಯಾರಿಗೆಲ್ಲ. ಚೆನ್ನಾಗಿ ತಳಿಸ್ಬಿಡ್ತೀನಿ ನಿಂಗೆ. ಬೇಡ, ನನ್ನ ಹತ್ರ ಇದೆ ಅವ್ರಿಗೆ. ಅಕ್ಕ ನಿಂಗೆ ಬ್ಲೂ ಅಕ್ಕ ಡಾಲು ಯಾವಾಗ್ಲೂ ಇರೋಳು ಬ್ಲಾಗ್ ಮಾಡೋದಿಕ್ಕೆ, ಬಟ್ ಈಗ ಹೋಗಿದ್ದಾಳೆ. ರೂಮ್ಗೆ ಹೋಗ್ಬಿಟ್ಟಿದ್ದಾಳೆ. ಮಜ್ಜಿಗೆ ಓಡಪ್ಪ ಸ್ಟಾರ್ಟ್ ಆಗಿ ಹಿಂಗ್ ಮಾತಾಡ್ತೈತೆ. ಅವಳು ಸೇರಲ್ಲ ಮಾಡಲ್ಲ ಅಂತ ಸಿಕ್ದವ್ರ ಮೇಲೆ ಕೂಗಾಡುತ್ತೆ ನಮ್ಮ ಅಜ್ಜಿ ಈಗಂತೂ. ಇಲ್ಲ ಫ್ರೆಂಡ್ಸ್, ನಾವ್ ಆತರ ಎಲ್ಲ ಕೂಗಾಡಲ್ಲ. ಎಲ್ಲರ ಹತ್ರ ನಾವು ಕ್ಲೋಸ್ ಆಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ. ನಾವು ಆತರ ಎಲ್ಲ ಕೂಗಾಡಕ್ ಹೋಗಲ್ಲ. ನಮ್ಗೆ ಜನ ಬೇಕು ಜಾಸ್ತಿ. ದೇವಸ್ಥಾನ. The next day. ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಡೇ 2 ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವೀಗ ದರ್ಶನ ಮುಗಿಸ್ಕೊಂಡು ಮಂತ್ರಾಲಯದಿಂದ ಹೋಗ್ತಿರೋದು ಆಂಜನೇಯನ ದೇವಸ್ಥಾನ. ನೆಕ್ಸ್ಟ್ ನಾವು ಹಂಪಿ ಬ್ರಿಡ್ಜ್ ಬಂದು ತುಂಗಾಭದ್ರಾ ನದಿ ಅಲ್ಲಿರುತ್ತೆ. ಆ್ಯಂಡ್ ಆ ಕಡೆ ಸೈಡು ಹೋದ್ರೆ ಅದು ಆಂಧ್ರಕ್ಕೆ ಹೋಗುತ್ತೆ, ಈ ಕಡೆ ಸೈಡ್ ಬಂದರೆ ಇದು ಕರ್ನಾಟಕಕ್ಕೆ ಹೋಗುತ್ತೆ. ಈ ನದಿ ಮಧ್ಯದಲ್ಲಿದೆ. ಆ್ಯಂಡ್ ಈ ನದಿ ಬಿಲಾಂಗ್ ಆಗೋದು ಕೂಡ ಕರ್ನಾಟಕಕ್ಕೆ. ನಾವು ಬಂದಿರೋ ಅಂತದಲ್ಲಿ ಅಂದ್ರೆ ಪಂಚಮುಖಿ ದೇವಸ್ಥಾನಕ್ಕೆ ಅಂತ. ಅಂಡ್ ಇದು ಬಂದ್ಬಿಟ್ಟು ನಮ್ ಕರ್ನಾಟಕಕ್ಕೆ ಸೇರುತ್ತೆ. ನಾವು ಹೋಗಿ ದೇವಸ್ಥಾನ ಮಂತ್ರಾಲಯ ಎದಕ್ಕೆ ಸೇರುತ್ತೆ? ಆಂಧ್ರ ಪ್ರದೇಶ. ಕೆರೆ ನಮಗ್ ಸೇರುತ್ತೆ, ಅಂದ್ರೆ ಕರ್ನಾಟಕಕ್ಕೆ ಸೇರುತ್ತೆ. ಸೇಮ್ ಹಂಗೆ ಇದು ಕೂಡ. ದರ್ಶನ ಮುಗಿಸ್ಕೊಂಡು ನಾವು ಕಾರಲ್ಲಿ ಹಂಪಿಗೆ ಹೋಗ್ಬೇಕಾರ ಲೂಡೋ ಕೂಡ ಆಡಿದ್ವಿ ಕಾರಲ್ಲಿ. ನಾವು ಹಂಪಿ ಎಂಟ್ರಿ ಕೊಟ್ಟಿದ್ವಿ. ನೋಡ್ಬೋದು, ಇದು ಒಂದೇ ಬಂಡೆಯಲ್ಲಿ ಫುಲ್ಲು ಬಾಟಮ್ ಇಂದ ಕೆತ್ತಿರುವಂತ ಗಣಪತಿ. ಬಟ್ ಏನು ಅವರು ಇವರು ಎಲ್ಲ ಅಟ್ಯಾಕ್ ಮಾಡಿದಾಗ ಏನಾಗಿದೆ, ಇಲ್ಲಿ ಕೈ ಆಗಿರ್ಬೋದು, ಆಮೇಲೆ ಸೊಂಡ್ಲಾಗಿರ್ಬೋದು, ಅಲ್ಲಿ ಮೇಲ್ಗಡೆ ಆ ಪಾರ್ಟ್ಗಳು ಕಟ್ ಆಗಿದೆ. ನಾವು ನೆಕ್ಸ್ಟ್ ಬಂದಿರುವಂಥದ್ದು ವಿರೂಪಾಕ್ಷ ಬಜಾರ್ ರೋಡ್ ಇದು. ಆ್ಯಂಡ್ ವಿರೂಪಾಕ್ಷ ಟೆಂಪಲ್ ಕೂಡ ಇದು 11th and 12th ಸೆಂಚುರಿಲಿ ಏನೂ ಅಷ್ಟು ಫೇಮಸ್ ಆಗಿರಲಿಲ್ಲ. ಒಂದು ಸಾಧಾರಣ ಬೀದಿ ಅಂತ ಇತ್ತು, ನಾರ್ಮಲ್ ಸಿಟಿ ಥರ. ಆಫ್ಟರ್ ಏನು ತುಳುವ ಅರಸರು ಬಂದು ಯಾವಾಗ ಈ ವಿಸ್ತೀರ್ಣ ಮಾಡ್ತಾರೆ, ಆವಾಗ ಇಲ್ಲಿಗೆ 14th ಸೆಂಚುರಿಲಿ ಸಖತ್ತು ವ್ಯಾಲ್ಯೂ ಆ್ಯಡ್ ಆನ್ ಆಗ್ತಾ ಹೋಯಿತು. ಆ್ಯಂಡ್ 750 ಮೀಟರ್ಸ್ ಅಷ್ಟು ಲೆಂತ್ ಮತ್ತು 30 ಮೀಟರ್ಸ್ ಅಷ್ಟು ವಿಡ್ತ್ ಇರುವಂಥ ಮಂಟಪಗಳನ್ನ ಇಲ್ಲಿ ಕಟ್ತಾ ಹೋಗ್ತಾರೆ. ಅದು 2 ಅಂತಸ್ತಿನಲ್ಲಿ. ಆ ಅಂತಸ್ತಿನಲ್ಲಿ ಏನು ಮಾಡ್ತಾರೆ ಅಂದರೆ ವಜ್ರ ಆಗಿರ್ಬೋದು, ವೈಡೂರ್ಯ ಆಗಿರ್ಬೋದು, ರತ್ನಗಳಾಗಿರ್ಬೋದು ಸೇರ್ಗಟ್ಲೆ ಮಾರಾಟ ಕೂಡ ಮಾಡ್ತಿದ್ರು.
ಇನ್ನೊಂದು ಮಿರಾಕಲ್ ಏನು ಅಂದರೆ ಇದು ಗೋಪುರ ಏನಿದೆ ವಿರೂಪಾಕ್ಷ ಟೆಂಪಲ್ದು, ಅದು ಸಂಜೆ ಹೊತ್ತು ನೋಡಿದ್ರೆ ಈ ಕಿಂಡಿಯಿಂದ ಉಲ್ಟಾ ಕಾಣುತ್ತೆ. ಅದೇ ಮಾರ್ನಿಂಗ್ ಟೈಮ್ ನೋಡಿದ್ರೆ ಈ ಗೋಡೆ ಮೇಲೆ ಸೀದಾ ಕಾಣುತ್ತೆ. ವಿರೂಪಾಕ್ಷ ದೇವಸ್ಥಾನದಲ್ಲಿ ಒಂದು ಆನೆ ಕೂಡ ಸಾಕಿದ್ದಾರೆ. ಎಲ್ಲ ಗ್ರೂಪಲ್ಲೂ ಇಂಥ ಒಂದು ಫ್ರೆಂಡ್ ಇರ್ತಾರೆ, ಅವ್ರನ್ನ ಟ್ಯಾಗ್ ಮಾಡಿ ಗ್ರೂಪಲ್ಲಿ ಯಾರು ಅಂತ ಅವರು ನೋಡಿ ಹಿಂಗೆ. ಇದಾಗಿತ್ತು ನಮ್ಮ ಟ್ರಿಪ್ಪಿನ ಬ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ತಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.